ಅಲ್ಲಮ್ಮ ಇಷ್ಟು ಅರ್ಜೆಂಟಾಗಿ ಎಲ್ಲಿ ಹೊಂಟಿದಿ ನೀನು? ಹಾಂ, ಏನು ಕೆಲಸ ಐತಿ ನಿನಗೆ? ಅಪ್ಪ ಆ ಕಡೆ ಹೋಗ್ಬಿಡ್ತಂದ್ರೆ ಈ ಕಡೆ ಓಡಿ ಹೊಂಟಿದಿ. ಹಾಂ, ಎಲ್ಲಿ ಹೊಂಟಿದಿ ಅಂತ ನನಗೆ ಅರ್ಥನೇ ಆಗವಲ್ತು. ನೋಡಮ್ಮ, ಇನ್ನು 2 ದಿನ ನಿಮ್ಮಪ್ಪ ಎಲ್ಲ ಕಡೆ ಹೇಳಿ ಬರ್ತಾನೆ. ಹಾಂ, ಎಲ್ಲ ದೂರ ಊರದಾವು, ಒಂದೇ ದಿನದಾಗ ಹೋಗಿ ಬರೋಕೆ ಆಗಂಗಿಲ್ಲ. ಅದಕ್ಕೆ ಅಲ್ಲಿ ಗಂಟ ಒಂದಿಟ್ಟು ಮನ್ಯಾಗ ಎಲ್ಲ ಕೆಲಸ ಹಾರೆ ಎಲ್ಲ ಮಾಡಿದಂಗೆ ಆತು. ನಿಮ್ಮ ಮದ್ವೆ ನೋಡಿದಂಗೂ ಆಗ್ತತಿ. ಹೋಗಿ ಸುಂದರಿನ ಕರ್ಕೊಂಡು ಬರ್ತೀನಿ. ಹಾಂ, ಸುಂದರಿ ಅಕ್ಕನ ಕರ್ಕೊಂಡು ಬರ್ತೀಯಾ? ನೀ ಕರ್ಕೊಂಡು ಬರ್ತೀಯ ಅಂದ್ಬಿಡ್ತಂದ್ರೆ ಅವ್ರು ಕಳಿಸ್ಬಿಡ್ತಾರ ಅಮ್ಮ? ಕಳಿಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಹೋಗಿ ಕರಿಯೋಂಗ ಕರಿತಾನೆ, ಬಂದ್ರೆ ಕರ್ಕೊಂಡು ಬರ್ತಾನೋ, ಬರ್ದಿದ್ರೆ ಬಿಟ್ಟು ಬರ್ತಾನೋ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತತಿ? ನಮ್ಮ ಹಣೆ ಬರ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ನನಗೇನೋ ಕಳಿಸ್ತಾರಂತ ಅಂದ್ಕೊಂಡೇನಿ, ಆದರೆ ಕಳಿಸ್ತಾರ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಏನು ಮಾಡ್ತಾವೋ ಏನೋ. ಮತ್ತು ಇಲ್ಲಿ ಬಂದಾಗ ಮಾಮನ ಮುಂದೆ, ಕ್ರಿಶ್ ಮಾಮನ ಮುಂದೆ ಅಷ್ಟೆಲ್ಲ ಬೈತಿದ್ದಿ. ಅಪ್ಪ ಸುಮ್ಮನೆ ಇದ್ರು, ನೀನೇ ಬೈದು ನೀನೇ ಇದನ್ನು ಮಾಡಕ್ಕೆ ಕಳಿಸಿದಿ. ಈಗ ನೀನು ಹೋಗಿ ಕರೆಯಾಕತ್ರ ಅವ್ರು ಸುಮ್ಮನೆ ಬಿಡ್ತಾರೇನು? ಇನ್ನೊಂದು ಸರಿ ಈ ಮನೆಗೆ ಕಾಲು ಇಡಕ್ಕೆ ಬಿಡಂಗಿಲ್ಲ ಸುಂದರಿನ ಅಂತೇಳಿ ಹೇಳಿದಾರ. ಇನ್ನು ಇಲ್ಲಿ ಕಳಿಸ್ತಾರೇನು ಮಮ್ಮಿ? ನೀನು ನೋಡಿದ್ರೆ ಕಳಿಸ್ತಾರ ಅಂತಂತಿದ್ದಿ. ನನಗೇನು ಅವರು ಕಳಿಸೋಂಗೆ ಕಾಣಕತ್ತಿಲ್ಲ. ನೀನು ಹೋದ್ರೂ ಅವರು ಕಳ್ಸಂಗಿಲ್ಲ ಅಂತ ಅನಿಸತ್ತೆ. ಸುಮ್ಮನೆ ನೀನು ಹೋಗಿ ವೇಸ್ಟ್. ಯಾಕೆ ಹೋಗ್ತಿ ಬಿಡಮ್ಮ? ಹೋಗಿ ನೋಡಿದ್ರಾಗ ಏನೈತಿ? ಓಕೆನಾ? ಕಳ್ಸಿದ್ರೆ ಕರ್ಕೊಂಬರ್ತಾನು, ಇಲ್ಲಾಂದ್ರೆ ನಮ್ಗೆ ತಪ್ಪಿದ್ದಲ್ಲ ಮಾಡ್ಕೊಂಡ್ರಾತ. ಆಕೆ ನಮ್ಮ ಮನೆಗೆ ಬಂದಂಗೆ ಆಕತ್ತೆ. ನಿಮ್ಮಪ್ಪ ಎಲ್ಲ 2 ದಿನ ಇದ್ದು ಹೋದಂಗೆ ಆಕತ್ತ ಅವ್ರ ಮನ್ಯಾಗ. ನೋಡೋಣ, ಆಕೆ ಇಷ್ಟ. ಹೋಗಿ ಕರ್ಕೊಂಡು ಬರ್ತಾನೆ. ಮನ್ಯಾಗ ಚಾಕಿ ಮಾಡ್ಕೊಡಿ ಯಾರ ಬಂದ್ರೆ. ಹಾಂ ಸರಿ ಬೇ, ಆಯ್ತು, ನಿನ್ನ ಇಷ್ಟ. ಇಷ್ಟು ಹೇಳಿದ ಮೇಲೆ ಹೊಕ್ಕನಂತಂದು ಅಂದ್ರೆ ಆಯ್ತು, ಹೋಗಿ ಬಾ. ಅಲ್ಲಿ ಹೋದ್ಮೇಲೆ ಅವಮಾನ ಮಾಡ್ಕೊಂಡು ಬರೋಕೆ ಹೋಗಬೇಡ. ಇವಾಗ ಹೇಳಕತ್ತೆ ನಾನು. ಅಯ್ಯೋ ಹಾಗೆಲ್ಲ ಏನಾಗಂಗಿಲ್ಲ ತಗೋ. ಸುಂದ್ರಿ ಅಂತಾಕೇನಲ್ಲ. ನಾವಿಲ್ಲಿ ಎಷ್ಟೋ ಅವಮಾನ ಮಾಡಿದ್ರು ಆಕೆ ಎಲ್ಲದನ್ನ ತೋರ್ಸಂಗಿಲ್ಲ. ನನಗೆ ಗೊತ್ತೈತೆ ಆಕೆ ಬಗ್ಗೆ. ಸರಿ, ನಾನು ಹೋಗಿ ಬರ್ತಾನೆ. ಸರಿ ಅಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ವಿಡಿಯೋಸು ಚಲೋ ಬರತ್ತವ ಇಲ್ರಿ. ಮತ್ತು ಯಾಕೋ ವ್ಯೂಸ್ ತುಂಬಾ ಕಡಿಮೆ ಬರತ್ತವ. ತುಂಬ ಬೇಜಾರಾಗ್ತಾಯಿದೆ. ಹಳ್ಳಿ ರೈತನ ಬಡ ಜೀವನದ ಕಥೆಗಂತೂ ಕೂಡ ಯಾಕೋ ಕಡಿಮೆನೇ ಆಗ್ತಾಯಿದೆ. ನಾವು ಎಷ್ಟು ಚೆನ್ನಾಗಿರೋ ಒಂದು ಸ್ಟೋರಿ ತೊಗೊಂಬಂದು ನಿಮ್ಮ ಮುಂದೆ ಹಾಕಿದ್ರು ಕೂಡ ನೀವು ನೋಡಲಿಲ್ಲ ಅಂತಂದ್ರೆ ಬೇಜಾರಾಗ್ತೈತಿ. ಸೊ ಹಾಗಾಗಿ ಒಬ್ಬೊಬ್ಬರು ಇನ್ನೊಂದು ವಿಡಿಯೋನ ಹಾಕಂತಾರೆ, ಒಬ್ಬೊಬ್ಬರು ಇನ್ನೊಂದು ಬ್ಯಾಡನೂ ಅಂತಾರೆ. ಅದಕ್ಕೆ ಅದರಲ್ಲಿ ಇನ್ನೊಂದು ಕಥೆನ ನಿಜ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆನ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ. ಎಷ್ಟು ಆ ಹುಡುಗಿ ಕಷ್ಟಪಟ್ಟಾಳ, ಆಕೆ ಹೆಂಗೆ ಮುಂದೆ ಬರ್ತಾಳ, ಹುಟ್ಟಿದಾಗಿಂದನೂ ಕಷ್ಟದಲ್ಲೇ ಬಂದಿರೋಂಥ ಒಂದು ಹುಡುಗಿ. ಅದು ನಿಜ ಜೀವನದಾಗಾಯಿತು ಏನಿಲ್ವೋ ಅಂತ ನೀವು ತಿಳ್ಕೊಬೋದು. ಯಾಕಿರಲ್ಲ, ಇದೇ ಇರೋದನ್ನು ಮಾಡ್ತಾ ಇರೋದು ಅಂತ. ಕಥೆನೂ ಮತ್ತು ನಿಜ ಜೀವನದ್ದು ಎರಡೂ ಕೂಡ ಮಿಕ್ಸ್ ಇದೆ. ಅದು ರಿಯಲ್ ಲೈಫ್ ಅಂತೂ ಆಗಿರ್ಬೋದು ಅಥವಾ ರಿಯಲ್ ಆಗಿ ಎರಡೂ ಕೂಡ ಅದರಲ್ಲಿದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಜೀವನದಲ್ಲಿ ನೋವನ್ನೇ ಕಂಡಿರೋ ಒಂದು ಹುಡುಗಿಯ ಕಥೆ ಅಂತ ಬರ್ತಾ ಇದೆಯಲ್ಲ, ಅದನ್ನು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕೂಡ ಒಂದೊಂದು ದಿನ ನೋಡ್ತೀರಾ, ಒಂದೊಂದು ದಿನ ನೋಡೋದೇ ಇಲ್ಲ. ಅವಾಗ ನೋಡ್ದಿರಾಗ ವ್ಯೂಸ್ ತುಂಬ ಕಡಿಮೆ ಬಂದಾಗ ತುಂಬ ಬೇಜಾರಾಗುತ್ತೆ. ಇಷ್ಟು ನಾನು ನಿಮಗೋಸ್ಕರ ಕತೆಗಳನ್ನ ಮಾಡಿ ಹಾಕಿದ್ರೂ ಕೂಡ ನೀವು ನೋಡಲ್ವಲ್ಲ. ಯಾಕೆ ಈ ರೀತಿ ಆಗುತ್ತೆ? ಕತೆ ಚೆನ್ನಾಗಿಲ್ವಾ? ಅಥವಾ ಹಾಕ್ತಿರೋದನ್ನ ಒಂದೇ ಹಾಕಬೇಕಾ? ಒಬ್ಬೊಬ್ಬರು ಒಂದೊಂದು ಚಾನಲಲ್ಲಿ ಏನಿಲ್ಲ ಅಂದರೂ 5-5 ಕತೆಗಳನ್ನ ಹಾಕ್ತಾರೆ. ಆ 5-5 ಕತೆಗಳಿಗೂ ಕೂಡ ಏನಿಲ್ಲ ಅಂದರೂ 3,000, 4,000, 5,000, 8,000, 10,000 ವ್ಯೂಸ್ ಬರುತ್ತೆ. ಸೊ ನಾನು ಎಷ್ಟೇ ಚೆನ್ನಾಗಿರೋ ವಿಡಿಯೋ ಮಾಡಿದ್ರೂ ಕೂಡ ಏನಿಲ್ಲ ಅಂದರೂ ಬರೀ 1,000 ವ್ಯೂಸ್ ಬರೋದಕ್ಕೆ 1 ದಿನ ಬೇಕು. ಸೊ ಯಾಕೆ ನಾವು ಹಾಕೋ ಕತೆ ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಇದನ್ನು ಹೇಳಬೇಕು ಅಂತ ಎಷ್ಟೋ ಸಲ ಅಂತೀನಿ, ನಡಕ್ಕೆ ಬಂದು ಮಾತಾಡಬಾರ್ದು. ಲಾಸ್ಟಿಗೆ ಎಂಡಲ್ಲಿ ಬರೀ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತು ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಅದಕ್ಕೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಜನ ನೋಡಿ, ವ್ಯೂಸ್ ಜಾಸ್ತಿ ಬರಲಿ. ಒಂದು ವಿಡಿಯೋ ಮಾತ್ರ 54,000 ಜನ ನೋಡಿದ್ದಾರೆ. ಆ ವಿಡಿಯೋ ಅಲ್ಲಿ ಹೆಂಗೆ ಅನ್ನಿಸ್ತು ನಿಮಗೆ? ಆ ವಿಡಿಯೋ ಅಷ್ಟೇ ಇಷ್ಟ ಆಯಿತಾ? ತಾಯಿಲ್ಲದ ತವರವರು ಉಳಿದಿದ್ದು ಯಾವುದೋ 54,000 ಜನಕ್ಕೆ ಇಷ್ಟ ಆಗಲಿಲ್ವಾ? ಸೊ ಪ್ಲೀಸ್ ಎಲ್ಲರೂ ನೋಡಿ. ಏನಿಲ್ಲ ಅಂದರೆ ಒಂದು 5,000 ವ್ಯೂಸ್ ಬರಲಿ ಸಾಕು. ಜಾಸ್ತಿ ನಾನು ಕೇಳಲ್ಲ. 5,000 ವ್ಯೂಸ್ ಬಂದರೂ ಸಾಕು, ಇಲ್ಲ 2,000, 3,000 ಈ ಥರ ಆದರೂ ಬಂದರೂ ಸಾಕು. 4,000 ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೋಡೋದು ಮಾತ್ರ ತುಂಬಾ ಕಡಿಮೆ. ಸೊ ತುಂಬ ಬೇಜಾರಾಗುತ್ತೆ. ಒಂದ್ಸರಿ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಇವತ್ತಂತೂ ನೋಡಿ ಮನಸ್ಸೇ ಇಲ್ಲ. ಆದರೂ ಕೂಡ ವಿಡಿಯೋನ ನಿಮಗೋಸ್ಕರ ಅಂತ ನಾನು ಮಾಡ್ತಾಯಿದ್ದೀನಿ. ನನ್ನ ಸಬ್ಸ್ಕ್ರೈಬರು ಇನ್ನೂ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಈ ಮಾತನ್ನ ಕೇಳಿ ಅಂದ್ಕೊಂಡು ನಾನು ನೋಡ್ತಾ ಇದ್ದೀನಿ. ಹಾಗೆ ಪ್ಲೀಸ್ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ನಾನು ಅದರಲ್ಲಿ ಹಾಕ್ತಾಯಿದ್ದೆ. ಸೊ ಅದರಲ್ಲಿ ಯಾಕೋ ನನಗೆ ಅದು ಹಳ್ಳಿ ರೈತನ ಬಡ ಜೀವನದ ಕತೆ ಒಂದೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇರಲಿ ಅಂತ ಹೇಳಿ ಅದೊಂದು ಕತೆ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕತೆನ ತುಂಬ ಯೋಚನೆ ಮಾಡಿಬಿಟ್ಟು ತುಂಬ ದಿನದಿಂದ ಅದನ್ನು ಅಂದ್ಕೊಂಡು ಇವತ್ತು ಅದನ್ನು ನಾನು 2 ದಿನ ಆಯಿತು ಇವತ್ತಿಗೆ. ಸೊ ಅದನ್ನು ಹಾಕ್ತಾಯಿದ್ದೀನಿ ಕೂಡ, ಅದನ್ನು ಕೂಡ ನೋಡಿ. ಸೊ ಓಕೆನಾ? ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ನಡಕ್ಕೆ ಬಂದು ಇಷ್ಟೆಲ್ಲ ಹೇಳಿದೆ ಅಂತ ಏನೇನೋ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಮ್ಮ ಫೀಲಿಂಗ್ಸ್ನ ಸ್ವಲ್ಪ ಹೇಳ್ಕೋಬೇಕಲ್ವಾ? ಸೊ ಹಾಗೆ ನಾವು ವಿಡಿಯೋ ಮಾಡ್ತಾ ಹೋದರೆ ನಮ್ಮ ಫೀಲಿಂಗ್ಸ್ನ ಹೇಳೋದು ಯಾವಾಗ? ಲೈವಲ್ಲಿ ಬಂದು ಹೇಳಬೇಕಂದ್ರೆ ನಾನು ಲೈವಲ್ಲಿ ಬರಲ್ಲ. ಸೊ ನೀವೆಲ್ಲ ಅವಾಗ ಬರಲ್ಲ. ಹಾಗಾಗಿ ವಿಡಿಯೋನ ನೋಡ್ತಿರಲ್ಲ, ವಿಡಿಯೋದಲ್ಲೇ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಹೇಳ್ತಾರೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನಮ್ಮ ಮಾತನ್ನ ಕೇಳಿ ಆಮೇಲೆ ಕತೆನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಸರಿ ಹಂಗಾರೆ ಮನೆ ಕಡೆ ಹುಷಾರು. ನಾನು ಹೋಗಿ ಬರ್ತೇನೆ. ಅಮ್ಮ ಹೋಗಿ ಬಂದ್ರೆ ಅವಗೊಂದು ಸ್ವಲ್ಪ ಊಟ ಅದು ಹಾಕಿ ಕೊಡು. ಜಗಳಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಸರಿ ಅಮ್ಮ, ಆಯಿತು, ನೀನು ಹೋಗಿ ಬಾ.
ಅಲ್ಲ ಈ ಅಮ್ಮ ನನಗೆ ಒಂದು ಅರ್ಥನ ಆಗತ್ತ. ಮನೆಗೆ ಬಂದಾಗ ಹೆಂಗೆ ಬೇಕು ಹಂಗೆ ಬೈತಾಳೆ, ಮನೆ ಒಳಗೂ ಸೇರ್ಸಂಗಿಲ್ಲ. ಈಗ ನೋಡಿದ್ರೆ ಅಪ್ಪ ಇಲ್ಲ ಅಂತೇಳಿ ಕರ್ಕೊಂಬರಕ್ಕೆ ಹೋಗ್ಯಾಳ ಕೆಲಸ ಮಾಡಕ್ಕೆ. ಸುಂದ್ರಿ ಅಕ್ಕ ಬರ್ತಾಳೇನ? ನನಗೆ ಯಾಕೋ ಬರಲ್ಲ ಅಂತ ಅನಿಸತಿ. ನೋಡೋಣ ಏನಾಗ್ತತಿ ಅಂತ ಹೇಳಿ, ಆ ದೇವ್ರಿಗೆ ಬಿಟ್ಟಿರೋದು. ದೇವರು ಕೈ ಹಿಡಿದ್ರೆ ಎಲ್ಲ ಆಗ್ತತಿ. ಪಾಪ ಸುಂದ್ರಿ ಅಕ್ಕ ಅಲ್ಲೇ ಆರಾಮದಾಳೇನು, ಸುಮ್ಮನೆ ಇಲ್ಲಿ ಬರಬಾರ್ದಕ್ಕೆ. ಇಲ್ಲಿ ಬಂದ್ರೆ ಅಮ್ಮನ ಕೈಯಾಗ ಸಿಕ್ಕಾಕೊಂಡು ಒದ್ದಾಡ್ಬಿಡ್ತಾಳೆ ಪಾಪ. ವಾಕಿಂಗ್ ಮಾಡಕ್ಕೆ ಚಲೋ ಮಾಡ್ಯಾನ ನನ್ನ ಮಗ. ಇಲ್ಲಿ ಗಾರ್ಡನ್ ಮಾಡ್ಯಾನು, ಈ ಕಡೆ ಅಡ್ಡಾಡಕ್ಕೂ ಮಾಡ್ಯಾನು, ಮಸ್ತ್ ಮಾಡ್ಯಾನ. ಮನೆ ಮಾತ್ರ ಹೇಳ ಮಾಡಿಸ್ದಂಗೆ ಭಾರಿ ಕಟ್ಟಿಸ್ಬಿಟ್ಟಾನು. ಅಯ್ಯೋ ಇಲ್ಲಿ ಯಾರು ಅಡ್ಡಾಡಾಗ್ತಾರ? ಯಾರೋ ಮನೆಗೆ ಬಂದಾರ ಮತ್ತೆ? ಹೋಗ್ಲೇ ಬೇಡ, ಹೋಗೋಣ ಏನಾಕತ್ ನೋಡೋಣ. ಯಾರ ಹುಡುಗಿ ನಮ್ಮ ಮನೆ ಕಡೆನ ನೋಡಕತ್ತಾಳು? ಏನು ಎದಕ್ಕೆ ಬಂದಾಳ ಏನು? ಏನಮ್ಮ ಹುಡುಗಿ ಈ ಕಡೆನ ನೋಡಕತ್ತಿದ್ದಿ? ಹಾಂ ಏನು ಬೇಕಾಗಿತ್ತನ? ಅಯ್ಯೋ ಇಲ್ರಿ ಅನ್ನದ ಏನಂದ್ರೆ ಸುಂದ್ರಿ ಮನೆ ಆಗದಾಳೇನ್ರಿ? ನೀವು ಯಾರಂತ ಗೊತ್ತಾಗ್ಲಿಲ್ರಿ. ಸುಂದ್ರಿ ಒಳಗದಾಳೇನ್ರಿ? ಸುಂದ್ರಿಗೆ ನೀನೇನು ಆಗ್ಬೇಕವ? ಹಾಂ ಇಷ್ಟು ದಿನ ಯಾರು ಬಂದಿಲ್ಲ, ಇವಾಗ ನೀನು ಬೇರೆ ಬಂದಿದ್ದಿ. ಯಾರು ನೀನು? ಸುಂದ್ರಿಗೆ ಏನಾಗಬೇಕು? ನಾನು ಸುಂದ್ರಿ ಅವ್ರ ತಾಯಿದನ್ರಿ. ಅದು ನೋಡಾಕಂತ ಬಂದೀನಿ. ಮನ್ಯಾಗ ಮದುವಿತ್ತು, ಕರ್ಕೊಂಡು ಹೋದ್ರಾತಂತ ಒಂದು 2 ದಿನ ಬಂದೀನಿ ರೀ. ಅದಾ ಏನ್ರಿ ಒಳಗತ್ತಾಳ ಬರ್ರಿ ಹೋಗುನು ನಡ್ರಿ. ಆರಾಮದ್ರೇನು? ಅಲ್ಲ ಇಷ್ಟನ ಆತು ಮನೆ ಕಡೆ ಬಂದಿಲ್ಲ, ಬರ್ಕೊಂತಿರ್ಬೇಕು ಅವಾಗ ಬರ್ದಿತ್ರಿ ಹಂಗೆ. ಹಾಂ ಬರ್ರಿ ಒಳಗೆ ಬರ್ರಿ. ಮದುವೆ ಅಲ್ರಿ ಕಾಕರ, ಮನ್ಯಾಗ ಎಲ್ಲ ಕೆಲಸಗಳು ಹಾರಿಗಳು ಎಲ್ಲ ಮಾಡ್ಕೋಬೇಕು, ಹಾಗಾಗಿ ಬರೋಕ್ಕಾಗಿಲ್ಲ. ಸರಿ ನಡೀರಿ ಹೋಗೋನು. ಓ ಅನ್ನಾರ ಯಾವಾಗ ಬಂದ್ರಿ? ಆರಾಮದಾರೇನು? ತುಂಬ ದಿನ ಆಗಿತ್ತು ಬಂದೇ ಇಲ್ಲ. ಚಾ ಮಾಡ್ಕೊಂಬರ್ಲ್ರ? ಹಾಂ ಆರಾಮದೇನ್ರಿ. ನೀವು ಆರಾಮದೇನ್ರಿ ತಂಗಿ? ಹ್ಞೂ ಅಣ್ಣ ನಾನು ಆರಾಮದೇನೆ. ಸ್ವಲ್ಪ ಚಾ ಕುಡಿತೀರಿ, ಶರ್ಬತ್ ಕುಡಿತೀರಿ? ಹಾಂ ಈಗ ಬಂದ್ಲ ಕೇಳಕ್ಕೆ. ನಾನು ಸುಂದ್ರಿಗೆ ಹೇಳ್ಕಾಚೇನು ಚಾ ಮಾಡ್ಕೊಂಡು ಬಾ ಅಂತೇಳಿ ಮಾಡಕ್ಕೆ ಹೋಗ್ಯಾ ತಗೋಕಿ. ಹೋಗು ಮಾಡತ್ತಾಳೆ ಏನು ಅಲ್ಲೇ ನೋಡ್ಕೊಂತ ನಿಂತಾಳ ನೋಡು. ಹೇಳಿ ಯಾವಾಗಾತ ಇನ್ನೂ ಬರಾಕ್ತ ಯಾರಿಲ್ಲಕಿ. ಅಯ್ಯೋ ಹೌದ್ರಿ ಅತ್ತಿ, ಅಂದ್ರೆ ಬರ್ತಾಳೆ ತಗೋರೀಗ. ಆಕಿ ಟಿ ಟೈಪ್ ಮಾಡ್ಕೊಂಡು ಬರ್ತಾಳ್ರಿ, ಚಲೋ ಮಾಡ್ತಾಳ್ರಿ. ಬರ್ರಿ ಒಳಗೆ ಬರ್ರಿ. ಯಾರು ಬಂದಾರ್ರಿ? ಯಾರಿಗೆ ಬರ್ರಿ ಅನ್ನತ್ತೀರಿ? ಏನು ಹುಚ್ಚಿಗೆ ಚಡ್ತೈತೇನು ನಿಮಗೆ? ಅಯ್ಯೋ ಅಲ್ಲಿ ಸುಂದ್ರಿ ಅದಾಳಲ್ಲ, ಸುಂದ್ರಿ ತಾಯಿ ಬಂದಾಳ. ಅದೇನೋ ಮದುವೆ ಐತಿ ಅಂತ ಮನ್ಯಾಗ, ಅತ್ತ ಕರ್ಕೊಂಡು ಹೋದ್ರಾತು ಹೇಳಿದ್ರಾತು ಅಂತೇಳಿ ಬಂದಾಳ. ಬಾ ತಂಗಿ ಒಳಗೆ ಬಾ. ಹಾಂ ಈಗ ಯಾಕೆ ಬಂದಾಳ ಇಲ್ಲಿಗೆ? ಅಲ್ಲ ಈಗೇನು ಇಲ್ಲಿ ಕೆಲಸ? ಸುಂದ್ರಿನ ಕರ್ಕೊಂಡು ಹೋಗಕ್ಕೆ ಬಂದಾಳ? ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಬರಕತ್ತೇನೆ ಈಗಿಗೆ. ಮಾಡ್ತಾನೆ ಆಮೇಲೆ ಅತ್ತೆ ಮುಂದೆ ಸಿಟ್ಟು ನನ್ನ ತೋರಿಸ್ಕೋಬಾರ್ದು, ಸುಮ್ಮನೆ ಇರ್ತಾನೆ ಇವಾಗ. ಅಮ್ಮರ ಆರಾಮದಾರೇನ್ರಿ? ಅಯ್ಯೋ ಯಾರ್ಯಾರು ಬಂದಾರ? ಊರಿಂದ ಬಂದಾರೇನ್ರ ಮನೆಗೆ? ಬಂದಾರ. ಅವರು ನಮ್ಮ ಅತ್ತಿ, ಅವರು ನಮ್ಮ ಮಾವ, ಅಕ್ಕಿ ನಮ್ಮ ನಾದ್ನಿ ಅದಾಳ, ಅವ್ರ ಗಂಡ ಅದಾರ. ನೀವೇನಿಲ್ಲಿ ಇಷ್ಟು ದಿನ ಆದ್ಮೇಲೆ ಬಂದರಿ? ಅಯ್ಯೋ ಅಮ್ಮರ ಅದು ಮದ್ವೆಗೆ ಸ್ವಲ್ಪ ಹೇಳಾಕತ್ತು, ಮತ್ತು ಸುಂದ್ರಿನ ಕರ್ಕೊಂಡು ಹೋದ್ರಾತು 2 ದಿನ ಅಂತ ಬನ್ನಿರಿದ. ಸುಂದ್ರಿನ ಮದ್ವೆಗ? ಅದು ನೀ ಕರ್ಕೊಂಡು ಹೋಗಕ್ಕೆ ಬಂದಿಯಾ? ನೀನು ಸುಮ್ಮನೆ ಇರವ, ನಾನು ಮಾತಾಡ್ತಾನೆ ಸೊಸಿಯ. ಯಾರವ ನೀನು? ಏನಾಗಬೇಕಾಗಿತ್ತು? ಸುಂದ್ರಿಗೆ ಏನಾಗಬೇಕು ನೀನು? ಅಯ್ಯೋ ದೊಡ್ಡಮ್ಮರ, ಅದು ನಾನು ಸುಂದ್ರಿ ತಾಯಿ ಅದನ್ರಿ, ಅದ ಚಿಕ್ಕಮ್ಮ ರೀ. ಅವ್ರವು ಸತ್ತ ಮೇಲೆ ಅವರಪ್ಪ ನನ್ನ 2ನೇ ಮದುವೆ ಆಗಿದ್ರಿ. ನಾನು ಆಕಿ ಮಲ್ತಾ ಅದನ್ರಿ. ಅದಕ್ಕೆ ಆಕಿ ನನ್ನ ಚಿಕ್ಕಮ್ಮ ಅಂತ ನೋಡ್ರಿ. ನನ್ನ ಮಗಳದು ಮದುವೆ ಇತ್ತು, ಫಿಕ್ಸ್ ಆಗಿತ್ತು ರೀ. ಅದಕ್ಕಾಗಿ ಇನ್ನೊಂದು 4 ದಿನದಾಗ ಮದುವೆ ಐತೆ. ಇನ್ನೂ ಒಂದು ವಾರ ಬೇಕ್ರಿ ಬಿಡ್ರಿ. ಅದಕ್ಕಾಗಿ ಸ್ವಲ್ಪ ಒಂದು 2 ದಿನ ಕರ್ಕೊಂಡು ಹೋದ್ರಾತು, ಆಮೇಲೆ ಬೇಕಾದ್ರೆ ಮದ್ವೆಗೆ ಬರವಾಳ ಅಂತೇಳಿ ಕರಿಯಾಕೆ ಬಂದಿನ್ರದ. ಎಲ್ಲಿದಾರ ಸುಂದ್ರಿ ಕಾನೆವಾಳು? ಹೌದನ? 2 ದಿನ ಪೀಡ ಹೋಗತ್ತು ಬಿಡ ಕಡೆ ಕಳಿಸಿರಾತು. ಹೌದನ? ಸರಿ ಕುಂದ್ರಿ ಬರ್ತಾ ಕುಂದ್ರಿ. ಸುಂದ್ರಿ ಈಗಿದ ಈ ಕೆಲಸ ಐತಲ್ಲ ಅದಕ್ಕೆ ಬಂದಾಳ ಏನೋ. ಈಗ ನೋಡಿದ್ರೆ ಕೃಷಿ ಬೇರೆ ಇಲ್ಲ. ಕೃಷಿ ಅವ್ರ ಮನೆಗೆ ಅದು ಕಳ್ಸಕ್ಕೆ ಹೋಗ್ಬೇಡ ಅಂತ ಹೇಳೋನು. ನಾನು ಏನು ಮಾಡಲಿ ಇವಾಗ? ಸುಂದ್ರಿನೇ ಕೇಳ್ತಾನೆ. ಸುಂದ್ರಿ ಹೋಗ್ತಾನಂದ್ರೆ ಕಳಿಸ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡ್ತಾರವ ನಿಮ್ಮ ಮನೆಯವರು? ಏನು ಹಾರಿ ಏನಾರ ಹೊಲ್ದಾಗ ಮಾಡ್ತಾರೆ, ಏನು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾರ? ಇಲ್ರಿ ಕಾಕಾರ, ಹೊಲ ಐತ್ಲ, ಹೊಲ್ದಾಗೂ ಮಾಡ್ತಾರ. ಮತ್ತು ಹಿಂಗೆ ಯಾರ್ದ ಹೊಲ್ದಾಗ ಏನಾರ ಕೆಲಸ ಇದ್ರೆ ಗುತ್ತಿಗೆದು ಹಿಡ್ದಿರ್ತಾರಲ್ಲ, ಹಂಗೂ ಹೋಗ್ತಾರ. ಹೊಲನ ಜಾಸ್ತಿ ಐತ್ರಿ, ನಮ್ಮ ಹೊಲ್ದಾಗ ಮಾಡ್ಕೋತಾರ್ರಿ. ಅವೇ ಮಾಡೋದು ಅವ್ರಿಗೆ ಇದಾಗ್ತದ್ರಿ. ಇನ್ನು ಬೇರೆ ಅವ್ರ ಹೊಲಕ್ಕೆ ಹೋಗೋದು ಕಡಿಮೆ ರೀ. ಅತ್ತೆಮ್ಮ ನಿಂಗೂ ಚಹಾ ಬೇಕಾ? ಬೇಕು ಅಂದರೆ ತೊಗೊಂಡು ಬರ್ತೀನಿ ಅತ್ತೆಮ್ಮ. ಅಜ್ಜಮ್ಮ ಬೇಡ ಅಂದರು, ಅಕ್ಕನ ಬೇಡ ಅಂದರು, ಮಾವರು ಬೇಡ ಅಂದರು. ಅದಕ್ಕೆ ಅಲ್ಲಿ ಬಂದಿದ್ದಾರಲ್ಲ ಅವ್ರಿಗೆ ಅಷ್ಟೇ ಮಾಡ್ಕೊಂಡು ಬಂದೀನಿ. ನಿಮಗೂ ಬೇಕಾ? ನನಗೇನು ಬೇಡಮ್ಮ ಸುಂದ್ರಿ, ಅಲ್ಲೇ ಮುಂದೆ ಯಾರು ಬಂದಾರ ನೋಡು, ಅವ್ರಿಗೆ ಬೇಕಂದ್ರೆ ಕೇಳಿ ಕೊಡು. ಚಿಕ್ಕಮ್ಮ ನೀವೇನು ಮಾಡ್ತಾಯಿದ್ರಿ ಇಲ್ಲಿ? ಯಾವಾಗ ಬಂದ್ರಿ? ಹೆಂಗದಿ ಸುಂದ್ರಿ? ಆರಾಮದೇನು? ಎಷ್ಟು ದಿನ ಆತೇವ ನೀನು ನೋಡಿ. ಭಾಳ ಚಂದಾಗಿದೆಯಲ್ಲ ಈಗ, ಒಳ್ಳೆ ಹೀರೋನಿ ಹೆಂಗೆ ಕಾಣಕತ್ತಿದ್ದಿ. ನಮ್ಮವ್ರ ಮನೆಗೆ ಬಂದಮೇಲೆ ಭಾಳ ಚಂದಾಗಿದ್ದಿ ಬಿಡು. ನಮ್ಮ ಮನ್ಯಾಗ ಇದ್ದಾಗ ಹೆಂಗಿದ್ದಿ, ಈಗ ಒಳ್ಳೆ ರಾಣಿ ಥರ ಆಗಿದ್ದಿ. ಮೊದಲೆಲ್ಲ ನಳೇಂದ್ರಗೆ ಚಹಾ ಕೊಡ್ಬಾ, ಅಲ್ಲೇ ನಿಂತ ಬಾಯಿ ತಕೊಂಡು ನಿಂತು ಬಿಟ್ಲು. ಅವನ್ನ ನೋಡಿ ಬಾಯಲ್ಲಿ ಕೊಡ್ಬಾ. ಅಜ್ಜಮ್ಮ ತಗೊಂಡು ಬಂದೆ. ಟೀ ತಗೊಳ್ಳಿ ಅಣ್ಣ. ಸುಂದ್ರಿ ನಿಮ್ಮ ಅಮ್ಮಗೊಂದು ಕಪ್ಪ ಬೇಕಂದ್ರೆ ಮಾಡ್ಕೊಂಡು ಬಂದು ಕೊಡು. ಮಾಡಿದ್ದಿತ್ತು ಅಂದ್ರೆಲ್ಲ ಅದನ್ನ ತಂದು ಕೊಡು. ಸರಿ ಅಜ್ಜಮ್ಮ. ಅವ್ರಿಗೆ ಹೊತ್ತಿನಾಗ ಚಹಾ ಕುಡಿಯಂಗಿಲ್ಲ ಅಜ್ಜಮ್ಮ, ಬೇಕಿದ್ರೆ ನೀರು ಕುಡಿತಾರ ಏನ ಕೇಳ್ತಾನೆ. ಚಿಕ್ಕಮ್ಮ ನೀನೇನಿಲ್ಲಿ? ಸುಂದ್ರಿ ನಿನ್ನ ಜೊತೆ ಮಾತಾಡೋದಿತ್ತು, ಅದು ಮದ್ವೆಗೆ ಒಂದು 2 ದಿನ ಕರ್ಕೊಂಡು ಹೋದ್ರಾತಂತೇಳಿ ಬಂದಿದ್ನಿ.
ಹಾಂ, ಮದುವೆಗ ನೀವು ನನ್ನ ಕರೆಯೋದು ಬಂದಿದ್ದೀರಾ? ಹೌದು ಸುಂದ್ರಿ, ನಾನೆಲ್ಲನೂ ಮರ್ತ ನಿನ್ನ ಮದುವೆ ಕರೆಯಕ್ಕೆ ಬಂದಾನ. ಅದಕ್ಕೆ ನೀನು ಬರ್ತೀನ ಅಂತ ಅನ್ಕೊಂಡೇನಿ. ಅಜ್ಜಮ್ಮ ಮತ್ತು ಅತ್ತಮ್ಮ ಹೋಗು ಅಂದ್ರೆ ನಾನು ಬರ್ತೀನಿ ಚಿಕ್ಕಮ್ಮ.